ನಮಸ್ಕಾರ ಸ್ನೇಹಿತರೆ. ಯಾರೆಲ್ಲ PSI ಮರುಪರೀಕ್ಷೆಯನ್ನು ಬರೆದಿದ್ರೆ ಅವರಿಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂಥ ಮಾಹಿತಿ ಬಂದಿದೆ. ಕೊನೆಗೂ KEA ಅಂತಿಮವಾದಂತಹ ಒಂದು ಸ್ಕೋರ್ ಪಟ್ಟಿಯನ್ನು ಬಿಟ್ಟಿದ್ದಾರೆ. ನಾವು ಈ ಎಲೆಕ್ಷನ್ ಟೈಮಲ್ಲಿ ಬಿಡ್ತಾರೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ವಿ. ಕೊನೆಗೂ ಕೂಡ ಎಲ್ಲ ಮುಂಬರುವ ಮುಂದೆ ಆಗಲಿರ್ತಕ್ಕಂಥ ಎಲ್ಲ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳ ಒಂದು ಅದೃಷ್ಟ ಚೆನ್ನಾಗಿದೆಯೋ ಏನೋ ಗೊತ್ತಿಲ್ಲ. ಒಂದು ಫೈನಲ್ ಆಗಿ ಒಂದು ಸ್ಕೋರ್ ಲಿಸ್ಟ್ನ ಬಿಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಆ ಒಂದು ವಿಡಿಯೋ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಈ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಗೆಲ್ಲರಿಗೂ ಕೂಡ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತಾ ಡೈರೆಕ್ಟಾಗಿ ಈಗ PSIನ ಒಂದು ಮರುಪರೀಕ್ಷೆಯ ಬಗ್ಗೆ ಏನು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಅಂತೇಳಿ ಒಂದು ಸಲ ನೋಡ್ಕೊಂಡ್ಬಂದ್ಬಿಡೋಣ ಸ್ನೇಹಿತರೆ. ನಾನು ಡೈರೆಕ್ಟ್ KEA ವೆಬ್ಸೈಟ್ಗೆ ಹೋಗ್ತಾ ಇದ್ದೀನಿ. KEA ವೆಬ್ಸೈಟಲ್ಲಿ ನೋಡಿ, ನೇಮಕಾತಿನ ಕ್ಲಿಕ್ ಮಾಡಿದ್ರೆ ನಿಮಗೆ PSI ನೇಮಕಾತಿ ಮರುಪರೀಕ್ಷೆ ಅಂತ ಇಲ್ಲಿದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ PSI ಮರುಪರೀಕ್ಷೆಯ ಅಂತಿಮ ಅಂಕಪಟ್ಟಿ ಹೇಳಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. PSI ಮರುಪರೀಕ್ಷೆಯ ಅಂತಿಮ ಅಂಕಪಟ್ಟಿ ಪ್ರಕಟಣೆ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಓವರ್ ಆಲ್ ನಿಮ್ಮ ಭವಿಷ್ಯ ನೋಡಿ ಇಲ್ಲಿದೆ. ನಿಮ್ಮ ಅದೃಷ್ಟ ಇಲ್ಲಿ ಚೆಕ್ ಮಾಡ್ಕೋಬೋದು. ನೀವು ಕಂಪ್ಲೀಟಾಗಿ ಓವರ್ ಆಲ್ 762 ಪೇಜ್ ಇದೆ ಸ್ನೇಹಿತರೆ. 762 ಪೇಜಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಕಂಪ್ಲೀಟಾಗಿ ನಿಮ್ಮ ಒಂದು ಸ್ಕೋರ್ ಲಿಸ್ಟ್ನ. ಪೇಪರ್ 1 ಪೇಪರ್ 2 ಎರಡರ ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ, ಇಲ್ಲಿ ವರ್ಷನ್ ಕೊಟ್ಟಿದ್ದಾರೆ. ಓಕೆನಾ? ನಾನಂತೂ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ನಿಮ್ಮ ಒಂದು ಸ್ಕೋರು ತುಂಬ ಅದ್ಭುತವಾಗಿ ಚೆನ್ನಾಗಿ ಬಂದಿರಲಿ, ಎಲಿಜಿಬಲ್ ಲಿಸ್ಟಲ್ಲಿ ಬಂದಿರಲಿ, ನೀವೆಲ್ಲರೂ ಸೆಲೆಕ್ಟ್ ಆಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ. ಮತ್ತು ಇನ್ನೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ, PSI ಮರುಪರೀಕ್ಷೆಯ ಅಂತಿಮ ಅಂಕಪಟ್ಟಿ ಪ್ರಕಟಣೆ ಅಂತೇಳಿ. ನೋಡಿ, ನೆನ್ನೆ ತಾನೇ ಬಂದಿರತಕ್ಕಂಥ ಒಂದು ಮಾಹಿತಿ ಇದು. ಏನು ಅಂತಂದರೆ ನೋಡಿ ಸ್ನೇಹಿತರೆ, ದಿನಾಂಕ 28/3/2024 ಬಂದಿರತಕ್ಕಂಥ ಪ್ರಕಟಣೆ ಏನಪ್ಪ ಅಂತಂದರೆ, PSI ಹುದ್ದೆಗಳ ಒಂದು ನೇಮಕಾತಿ ಮರುಪರೀಕ್ಷೆಯ ವಿಚಾರವಾಗಿ ಅಂತಿಮ ಅಂಕಪಟ್ಟಿ ಪ್ರಕಟಿಸುವ ಬಗ್ಗೆ ಅಂತ ಕೊಟ್ಟಿದ್ದಾರೆ ಅವರು. ದಿನಾಂಕ 23/1/24 ನಡೆದ PSI ಹುದ್ದೆಗಳ ನೇಮಕಾತಿ ಮರುಪರೀಕ್ಷೆಯ ನೀವೇನು ಎಕ್ಸಾಮ್ ಬರೆದಿದ್ರಿ PSI ಇದು, ಅದರದ ಒಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ದಿನಾಂಕ 1/3/2024 ರಂದು ಪ್ರಕಟಿಸಿ ಆಕ್ಷೇಪಣೆಗಳನ್ನು ನೀವು ಸಲ್ಲಿಸ್ರಿ ಅಂತೇಳಿ, ಅಬ್ಜೆಕ್ಷನ್ ಹಾಕ್ರಿ ಅಂತೇಳಿ ಅವ್ರು ಟೈಮ್ ಕೊಟ್ಟಿದ್ರು. ಎಲ್ಲಿ ತನಕ? ಮಾರ್ಚ್ 5ನೇ ತಾರೀಕು ತನಕ ನಿಮ್ಗೆ ಟೈಮ್ ಕೊಟ್ಟಿದ್ರು ಏನ. ಅದರಂತೆ ಓವರ್ ಆಲ್ ಆಗಿ ಯಾರ್ಯಾರು ಆಕ್ಷೇಪಣೆಗಳು ಅಬ್ಜೆಕ್ಷನ್ಗಳೇನಾದ್ರು ಸಲ್ಲಿಸಿದ್ರು ಎಲ್ಲ ಅಬ್ಜೆಕ್ಷನ್ಸನ್ನ ಇವರು KEA ಅದವರು ಏನು ಮಾಡಿದ್ದಾರೆ, ಪರಿಶೀಲನೆ ಮಾಡಿ 23/1/2024 ನಡೆದ ಮರುಪರೀಕ್ಷೆಯಲ್ಲಿ ಪೇಪರ್ 1 ಪೇಪರ್ 2 ರಲ್ಲಿ ಅಭ್ಯರ್ಥಿಗಳು ಗಳಿಸಿದ ಅಂತಿಮ ಅಂಕಪಟ್ಟಿಯನ್ನು ಅವರು ಓವರ್ ಆಲ್ ಆಗಿ ವೆರಿಫಿಕೇಶನ್ ಮಾಡಿ ನಿನ್ನೆ ನಿಮಗೆ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ನೋಟಿಫಿಕೇಶನ್ ನೋಡಿಕೊಂಡು ಬೇಗ ನೀವು ನಿಮ್ಮ ಸ್ಕೋರನ್ನ ಒಂದು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಒಂದು ಅನಿಸಿಕೆ ಮತ್ತು ಆಸೆ ಏನಪ್ಪ ಅಂತಂದರೆ, ನಿಮ್ಮ ಒಂದು ಸ್ಕೋರ್ ಲೀಸ್ಟು ಆ ಒಂದು ಅಂಕಪಟ್ಟಿಯಲ್ಲಿ ಇರಲಿ, ಎರಡೂ ಪೇಪರಲ್ಲೂ ನೀವು ಎಲಿಜಿಬಲ್ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಈ ವಿಡಿಯೋನ ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಬರಲಿ ಸ್ನೇಹಿತರೆ, ಲೈಕ್ ಬರಲಿ. ಥ್ಯಾಂಕ್ ಯು ಸ್ನೇಹಿತರೆ.